ನಮಸ್ಕಾರ, ನನ್ನ ಹೆಸರು ಪ್ರಜ್ವಲ್ ಹೆಚ್ಚು. ಒಂದು ತಪ್ಪಲ ಹೆಸರು ಹೇಳ್ತೀನಿ. ಒಂದು ತಪ್ಪಲ್ ಎಲ್ಲಿ ಸಿಕ್ಕಲ್ ಬೀಳ್ತದೆ, ಯಾವ ಜಾಗದಾಗಲಿ ಎಲ್ಲಿ ಬೀಳ್ತದೆ, ಆದ್ರೆ ಆ ತಪ್ಪಲ್ ಸಿಗಲ್ ಹೋಯ್ತು ನನಗೆ ಎಲ್ಲದ ಅಂತೇಳಿ. ಆ ತಪ್ಪಲ್ ಇಷ್ಟು ಯೂಸ್ಫುಲ್ ಅದಪ್ಪ ಅಂತ ಕೇಳಿದ್ರೆ ಭಾರಿ ಯೂಸ್ಫುಲ್ ಅದ. ತಪ್ಪಲ್ ಸಿಗಲ್ ಹೋಗ್ಯದ ನಡಿದೀನಿ. ಆ ತಪ್ಪಲ್ ನಿಂತ ಏನೇನು ಮಾಡ್ಬೋದಪ್ಪ ಅಂತೇಳಿ ಹೇಳ್ತೀನಿ. ಮೊದಲು ಆ ತಪ್ಪಲ್ ನೋಡ್ಕೊರಿ. ತಪ್ಪಲ್ ಹೆಂಗದಪ್ಪ ಅಂತ ಕೇಳಿದ್ರೆ ತಪ್ಪಲ್ ನೋಟಮ್ಮ ಅದ್ರದ್ದು ಶಕ್ತಿ ಭಾಳ ಅದ. ಆದ್ರೆ ನೀವೇನಂತ ತಿಳ್ಕೊತೀರಿ ಹುಲ್ಲದ ಅದು ಅದ ಇದು ಅದ ಅಂತ ತಿಳ್ಕೊಂಡಿರ್ತೀರಿ. ಅದು ಹುಲ್ಲಲ್ಲದು ಭಾಳ ಯೂಸ್ಫುಲ್ ಅದ. ಇಲ್ಲಿ ಅದ ನೋಡ್ರಿ ಅದು ತಪ್ಪಲ್ಲ. ಈ ತಪ್ಪಲು ಇಷ್ಟು ಭಾರಿ ಮಜಬೂತ, ಎಲ್ಲಿ ಸಿಕ್ಕಲ್ಲಿ ಬೆಳೀತದ ನೋಡ್ಲತ್ತಿರ್ಲಿ ಹೂವು ಮತ್ತೆ ಈ ತಪ್ಪಲು ಎಲೆಗಳು. ನೋಡಿದ್ರಲ್ಲ ಈ ಗಿಡ, ಈ ತಪ್ಪಲಿನಿಂದ ಏನೇನು ಫಾಯ್ದಾ ಆಗ್ಬೋದು ಅಂತ ಹೇಳ್ತೀನಿ. ಬಡ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಬೇಡಿ, ನೋಟ್ಸ್ ಮಾಡ್ಕೋರಿ. ಬಡ ಹೇಳ್ತೀನಿ ಅಂತ ನೋಡ್ರಿ. ಒಂದೇದು ಈ ತಪ್ಪಲ್ ನೋಡ್ರಿ ಚೆನ್ನಾಗಿ. ಈ ತಪ್ಪಲ್ ನೋಡಿದ್ರಪ್ಪ ಗಿಡ ಇತ್ತು, ಅದು ಗಿಡ ಬಿತ್ತು ಹೋಲ್ಬೇಡ್ರಿ. ಈ ತಪ್ಪಲಿಂದ ಏನೇನು ಪ್ರಯೋಜನ ಆಯ್ತು ಅಂತ ಕೇಳ್ರಿ. ಎಲ್ಲಿ ಬಿ ಬೆಳಿತಾವ ಅಲ್ಲಿ ಇಲ್ಲಿ ಮೊದಲು ಆ ಗಿಡಕ್ಕೆ ಬಲ್ ಹೋಗ್ರಿ. ಈ ತಪ್ಪಲ್ ತಗೋರಿ. ತಪ್ಪಲ್ ತಗೊಂಡು ಏನ್ ಮಾಡ್ತೀರಪ್ಪ ಅಂತ ಕೇಳಿದ್ರೆ ಮೊದಲು ಸ್ವಚ್ಛವಾಗಿ ಒಂದು ಅರ್ಧ ಕಿಲೋ ತಗೋರಿ. ಮೊದಲು ಚಂದಾಗಿ ಸ್ವಚ್ಛವಾಗಿ ತೊಳ್ಕೋರಿ. ತೊಳ್ಕೊಂಡಾದ್ಮ್ಯಾಗ ಏನ್ ಮಾಡ್ತೀರಪ್ಪ ಅಂತ ಕೇಳಿದ್ರೆ ಮನಿ ತೊಳ್ಕೊಂಡಿರ್ತೀರಿ. ತೊಳ್ಕೊಂಡಾದ್ಮ್ಯಾಗ ಒಂದ್ ಕಡೆ ಸೈಡಿಗೆ ಇಡ್ರಿ. ಸೈಡಿಗೆ ಇಟ್ಟು ಮಾಡ್ತೀರಿ. ಒಂದು ಬೊಗಣಿ ತಗೋರಿ. ಆ ಪಾತ್ರೆದಾಗ ಒಳ್ಳೆ ಎಣ್ಣೆ, ತೆಲಿಗೆ ಹಚ್ಕೊಂಡ್ ಎಣ್ಣೆ ಮತ್ತೆ ಬೇನ್ ಎಣ್ಣೆ ಇರ್ತವ. ಇಲ್ಲಾಂದ್ರೆ ನಡೀತದೆ. ಈಗ ತಂದ್ರೆ ಹಾಕ್ರಿ. ಅವ್ರ ಎಣ್ಣೆ ಇದ್ರ ಅವ್ರ ಎಣ್ಣೆ ಹಾಕ್ರಿ. ಹಾಕಿ ಒಂದ್ ಸ್ವಲ್ಪ ಬಿಸಿ ಉರಿದಾಗ ಅಂದ್ರೆ ಸಣ್ಣ ಉರಿದಾಗ ಇದಕ್ಕೆ ಕಾಸ್ಲಿಕ್ಕೆ ಇಡ್ರಿ. ಇಲ್ಲಿ ನಾನು ಈ ತಪ್ಪಲ್ ರೋಡಿನ ಬಲ್ ಬೆಳಿತಾ ಇರ್ತವೆ. ಈ ತಪ್ಪಲ್ಗಳು ತಂದಿರ್ತಿರಲ್ಲ, ಅದೇನ್ ಮಾಡ್ಬೇಕು, ಒಂದ್ ಗ್ಲಾಸ್ ಹಾಕಿ ಒಂದ್ ಗ್ಲಾಸ್ ಹಾಕೊಂಡ್ರೆ ಸ್ವಲ್ಪ ನೀರ್ ಹಾಕಿ ಇದಕ್ಕ ಜ್ಯೂಸ್ ಮಾಡ್ದಂಗ್ ಮಾಡಿ, ಮಿಸ್ಕರ್ದ ಹಾಕಿ ಜ್ಯೂಸ್ ಮಾಡ್ದಂಗ್ ಮಾಡಿ ಈಗೇನ್ ಮಾಡ್ಬೇಕ್ರಿ, ಜ್ಯೂಸ್ ಮಾಡ್ದಂಗ ಹಾಕ. ಅಲ್ಲಿ ನೀವು ಊರಿಗೆ ಇದು ಹಾಕಿರ್ತೀರಿ ಎಣ್ಣೆ ಕಾಯ್ಲಿಕ್ಕೆ ಅಂತೇಳಿ. ಇದು ಅದು ಜ್ಯೂಸ್ ಮಾಡಿರ್ತಿರಲ್ಲ, ಅದು ಪೂರ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿರಲ್ಲ, ಆ ಎಣ್ಣೆಗೆ ಹಾಕಿ ಏನ್ ಮಾಡಿದ್ರೆ ಸಣ್ಣ ಊರಿಯಾಗ ಒಂದ್ ಸ್ವಲ್ಪ ಒಂದ್ 10-20 ನಿಮಿಷ ಕುದಿಲಿಕ್ ಬಿಡ್ರಿ. ಚಂದ ಕುದಿದ್ಮ್ಯಾಗ ಒಂದ್ ಬಟ್ಟಲ್ದಾಗ ತೆಕ್ಕೋರಿ. ತೆಕ್ಕೊಂಡಾದ್ಮ್ಯಾಗ ಇಡ್ರಿ. ತೆಕ್ಕೊಂಡಾದ್ಮ್ಯಾಗ ಅದು ಎದಕ್ ಕೆಲ್ಸಕ್ಕೆ ಇದು ನಮ್ದು ಔಷಧಿ ಆಯ್ತು. ಈಗ ಅದು ಎದಕ್ ಕೆಲ್ಸಕ್ಕೆ ಬರ್ತಪ್ಪ ಅಂತ ಕೇಳಿದ್ರೆ, ಈ ತೊಗಲ್ಲ ನಿಮಗೆ ಇಲ್ಲಿ ಹಿಂಗ್ ಚುಟ್ಟು ತೋರ್ಸ್ಲತ್ತಪ್ಪ ಅಂತ ಕೇಳಿದ್ರೆ ಇಲ್ಲಿ ಹಚ್ಕೊಂಡ್ರೆ ಕಮ್ಮಿ ಆಗ್ತದ. ಮುಖ ಹಚ್ಕೊ, ಎಲ್ಲಿ ಬಿ ಹಚ್ಕೊರಿ, ನಿಮ್ಗೆ ತೋರ್ಸ್ದಂಗ ಆಗ್ಲತ್ತಂದ್ರೆ ಕಮ್ಮಿ ಆಗ್ತದ. ಆದ್ರೆ ಇಲ್ಲಿ ಈಗ ಒಂದು ಟ್ವಿಸ್ಟ್ ಅದಾರೆ. 10 ದಿನ ಆದ್ರ ಪ್ಲೇ ಒಬ್ಬೊಬ್ರಿಗೆ ಕಮ್ಮಿ ಆಗ್ತದೆ, 5 ದಿನದಾಗ ಒಬ್ಬೊಬ್ರಿಗೆ ಕಮ್ಮಿ ಆಗ್ತದೆ, 15 ದಿನ ಕಮ್ಮಿ ಆಗ್ತದೆ, 20 ದಿನದವ್ರಿಗೆ ಇದೆ ಕಮ್ಮಿ ಆಗ್ತದೆ. ಒಟ್ಟು ಜಲ್ದಿ ಕಮ್ಮಿ ಆಗ್ತದೆ, ಭಾಳ ಜಲ್ದಿನ ಕಮ್ಮಿ ಆಗ್ತದೆ. ಆದ್ರೆ ಬಿ ಆಯುರ್ವೇದಿಕ್ ಸ್ಲೋ ಅಂದ್ರೆ ಸ್ಲೋನೇ ಇರ್ತದೆ. ಆದ್ರೆ ಬಿ ಈ ತಪ್ಪಲ್ ಒಂದ್ ಸ್ವಲ್ಪ ಸ್ಟ್ರಾಂಗ್ ಅದ ರೀ. ಈ ತಪ್ಪಲ್ ಭಾರಿ ಸ್ಟ್ರಾಂಗ್ ಅದ ನೋಡ್ರಿ. ನಿಮ್ಮ ಮನಸ್ಸೈತೆ ನೀವ್ ಎಲ್ಲಿ ಬಿ ನೋಡ್ರಿ, ಹಾದ್ಯಾಗ ಬೀದಾಗ ಅಲ್ಲಿ ಬರೀ ಇವೇ ಬೆಳೆದಿರ್ತಾವೆ. ಅದ್ರ ಬಿ ಟೆನ್ಷನ್ ತಗೊಳ್ರಿ, ಸೈಡ್ ಎಫೆಕ್ಟ್ ಇರಲ್ಲ. ಅಂಡ್ ನಿಮಗೆ ನನ್ನ ಮ್ಯಾಗ ಭರೋಸೆ ಇಲ್ಲ ಅಂದ್ರೆ ನಾ ಡಾಕ್ಟ್ರಿಗೆ ಫೋನ್ ಹಚ್ಕೊಟ್ಟಿರ್ತೀನಿ. ನನ್ನ ನಂಬರ್ ಕರೆಕ್ಟ್ ಮಾಡ್ರಿ 6363 ಇಂಥ ಯಾವುದೋ ಒಂದು ಗಿಡಗಳು ತಗೊಳತ್ರ ವಿಡಿಯೋದಂಗ ಒಂದು ಮಂತ್ರಿ ಹೇಳಿ, ನಾ ಮಂತ್ರಿ ಓದ್ರಿ. ಆ ಮಂತ್ರಿ ಕಾಲ್ ಮುಗಿದ ತಪ್ಪಲ್ಗಳು ತಂದು ಯೂಸ್ಫುಲ್ ಮಾಡ್ರಿ. ಯಾಕಪ್ಪ ಅಂತ ಹೇಳಿದ್ರೆ ಆಯುರ್ವೇದಿಕ್ ಭಾಳ ಸ್ಲೋ ಅದ. ಆದ್ರೆ ಸೈಡ್ ಎಫೆಕ್ಟ್ ಇರಲ್ಲ, ಭಾಳ ಸ್ಲೋ ಆರಾಗ್ ಮಾಡ್ತದೆ. ನಮಗೆ ಜಲ್ದಿನೇ ಬೇಕಾಗಿದ್ರೆ ಬ್ಯಾಡ್ರಿ. ಆ್ಯಂಡ್ ನಾ ಪ್ರೈವೇಟ್ ಯೂಸ್ ಮಾಡ್ತೀನಿ ಅಣ್ಣ ಅಂತ ಕೇಳಿದ್ರೆ ಈ ವಿಡಿಯೋ ಇಲ್ಲೇ ಬಂದ್ ಮಾಡ್ರಿ. ನಾ ಆಯುರ್ವೇದಿಕ್ ಯೂಸ್ ಮಾಡ್ತೀನಪ್ಪ ಅಂತ ಕೇಳಿ ಈ ವಿಡಿಯೋ ನೋಡ್ರಿ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಎರಡೂ ಮಾಡ್ಕೊಳ್ಳಿ. ಮತ್ತು ಆಯುರ್ವೇದಿಕ್ ಲವರ್ ಕಮೆಂಟ್ ಮಸ್ತ್ ಮಾಡ್ರಿ ಮತ್ತು ಶೇರ್ ಸಿಗಕ್ ಮಾಡ್ರಿ. ಜೈ ಹಿಂದ್. ಇನ್ನೊಂದು ಏನಪ್ಪಾ ಅಂತ ಕೇಳಿದ್ರೆ ಈ ವಿಡಿಯೋ ಶೇರ್ ಮಾಡಿ, ಎಲ್ಲರೂ ಕುಣಬೇಕು. ಇವೆಲ್ಲ ಇವು ನೋಡ್ರಿ, ಇವೆಲ್ಲ ರೋಡಿನ ಮ್ಯಾಗ ಬೆಳೆಯೋ ಸಾಮಾನವ. ಸುಮ್ ಹುಲ್ಲದಂತ ಕಿತ್ತದ ಒಕ್ಕಸೋದು ಒಂದ್ ಸ್ವಲ್ಪ ಯೂಸ್ಫುಲ್ ಮಾಡ್ರಿ. ಯಾಕಪ್ಪ ಅಂದ್ರೆ ಯೂಸ್ ಮಾಡ್ರೆ ಮುಂದೆ ಫಾಯ್ದಾ ಇರ್ತದೆ. ಸುಮ್ ಕಿತ್ತೋದಕ್ಕೇನು ಈ ತರ ಮಾಡ್ಬೇಡ, ಕಿತ್ತು ಒಕ್ಕಸೋದ. ನೀವು ಏಟ್ ಕಿತ್ತಿದ್ರೆ ಅದು ಬೆಳಿತಾ ಇರ್ತದ. ಕಿತ್ತಪ್ಪಾಳೆ ಮತ್ತು ಈ ತರ ಮಾಡ್ರಿ. ನಿಮ್ಗೆ ಎಲ್ಲೆಲ್ಲಿ ಇಲ್ಲಿ ಬಕ್ಕೆ ಆಗ್ಯಾವರಪ್ಪ, ಬಕ್ಕೆ ಆಗೋದು ಬೊಗಲಾಗಿ ತುರ್ಸೋದು ಇಲ್ಲಿ ತಪ್ಪಲ ಬಕ್ಕಿ ಕಮ್ಮಿ ಆಗಲ್ಲ, ಅದ್ರ ತುರ್ಸೋದು ಕಮ್ಮಿ ಆಗ್ತದೆ, ಬ್ಯಾನಿಗೆ ಕಮ್ಮಿ ಆಗ್ತದೆ. ನೋಡ್ರಿ, ನಾ ಎಲ್ಲ ಹಚ್ಕೊಂಡು ಇನ್ನೂ ಒಂದ್ ಸ್ವಲ್ಪ ಕಮ್ಮಿ ಆಗ್ಯದ. ಇಲ್ಲ ತುರ್ಸ್ತೈತಿ ನನಗ ಬಕ್ಕಿಗಳ ಕಾಲ ಎಲ್ಲ ಕಮ್ಮಿ ಆಗ್ಯದ. ನೀವು ಟ್ರೈ ಮಾಡ್ರಿ, ಅಟ್ಲೀಸ್ಟ್ ಟ್ರೈರ ಮಾಡ್ರಿ. ಭಾರಿ ಕೆಲ್ಸಕ್ಕಂತರ ಯೂಸ್ಫುಲ್ ಅಂತಾರ ಅದ ನೋಡ್ರಿ ತಪ್ಪಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ಈ ತಪ್ಪಲ್ ಯಾಕೆ ಯೂಸ್ಫುಲ್ ಅಂದ್ರೆ ಯಾವ್ದು ಕೆಲ್ಸಕ್ಕದಪ್ಪ ಅಂತ ಕೇಳಿದ್ರೆ ಆಯುರ್ವೇದಿಕ್ ಸ್ಲೋ ಇರ್ತದ, ಈಗ ಒಂದ್ ಸ್ವಲ್ಪ ಸ್ಪೀಡ್ ಕೆಲಸ ಮಾಡ್ತದೆ. ಯಾಕಪ್ಪ ಅಂತ ಕೇಳಿದ್ರೆ ಈ ತಪ್ಪಲ್ ಸ್ಟ್ರಾಂಗ್ ಅದ. ಇನ್ನೊಂದು ಮತ್ತು ಹೊಟ್ಟೆಗೆ ಯಾವುದೇ ಕಾರಣಕ್ಕೂ ಸೇವನೆ ಮಾಡಬಾರ್ದು. ಯಾಕಪ್ಪ ಅಂತ ಕೇಳಿದ್ರೆ ಹೊಟ್ಟೆಗೆ ಅದು ಬೀಜ ನೋಡಿದ್ರಲ್ಲ, ಬೀಜ ತೋರಿಸ್ತೀನಿ 1 ಮಿನಿಟ್. ಈ ಬೀಜ ಇಲ್ಲಿ ಬೀಜ ನೋಡ್ತೀರ, ಈ ಬೀಜ ನೀವು ಹೊಟ್ಟೆಗೆ ತಗೋಬಹುದು. ಯಾಕಪ್ಪ ಅಂತ ಕೇಳಿದ್ರೆ ಇದ್ರಿಂದ ಪಲ್ಯ ಮಾಡಬಹುದು. ನಾ ಇದು ಮತ್ತೊಂದು ಯಾವ್ದಾರ ವಿಡಿಯೋದಾಗ ಹೇಳ್ತೀನಿ. ಈ ತಪ್ಪಲ್ ಅಂತರಿ ಹೇಳದಲ್ಲ, ಈ ತರ ಮಾಡ್ಬೋದು. ಅವ್ ತಪ್ಪಲ್ ತಗೋರಿ, ಎಣ್ಣೆ ಕುದಿಸ್ರಿ. ಯಾವುದೇ ಎಣ್ಣೆ ಹಾಕ್ರಿ, ಒಟ್ಟು 3-4 ನಮೂನೆ ಎಣ್ಣೆ ಹಾಕಿ ಚಂದ ಕುದಿಸಿ ಅದಕ್ಕೆ ಮಿಸ್ಕಾರದಾಗ ರಸ ಮಾಡಿ ಚಂದ ಹಾಕೊಂಡು ಎಲ್ಲೆಲ್ಲಿ ತೋರಿಸ್ತಾ ಅಲ್ಲೆಲ್ಲ ಹಚ್ಕೊಂಡ್ಬಿಡ್ರಿ. ಕಮ್ಮಿ ಆಗಿ ಹೋಗ್ಬಿಡ್ತದ.
ಮುಂದಿನ ಸಂಚಿವರು ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಭಾರತ್, ಟೇಕರ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಪ್ಲೀಸ್. ಇಂಥ ವಿಡಿಯೋಗಳು ಬರ್ತಾ ಇರ್ತೀನಿ, ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಜ್ವಲ ಟಿವಿ ಚಾನಲ್. ನಮಸ್ಕಾರ. ಇನ್ನೊಂದು ಮಾತು, ಆಯುರ್ವೇದಿಕ್ ಒಂದು ಸ್ವಲ್ಪ ನಂಬ್ರಿ. ಯಾಕಪ್ಪ ಅಂತ ಹೇಳಿದ್ರೆ ಎಮರ್ಜೆನ್ಸಿ ಸಿಚುವೇಶನ್ ಬರೀ ಆಯುರ್ವೇದಿಕ್ಕೆ ಇರ್ತಾವ. ನಿಮ್ಗೆ ಎಮರ್ಜೆನ್ಸಿನೇ ನಮಗೆ ಆಯುರ್ವೇದಿಕ್ ಆಗ್ಬರ್ಲತ್ತಮ್ಮ. ನಾ ಮೊದಲು ನಿಮ್ಗೆ ಪ್ರೈವೇಟ್ ನೋಡ್ತೀನಿ, ಮೊದಲು ವಿಡಿಯೋ ಬಂದ್ ಮಾಡ್ರಿ, ನಮ್ಮ ಚಾನಲ್ ತೆಗೆದು ಹಾಕ್ರಿ. ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ನಿಮಗೆ ನಮಗೆ ಪ್ರೈವೇಟೇ ಬೇಕಂದ್ರೆ ತೊಗೊಬೋದು. ಓಕೆ, ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಸೈಡ್ ಎಫೆಕ್ಟ್ ಇರಲ್ಲ. ಇದು ಔಷಧಿ ರಿಯಲ್ ಅವ. ನನ್ನ ಬರಸಲ್ಲ ಹೋಗ್ತಂದ್ರ ಇದ್ರ ಹೆಸರು ಅದರಿ, ಅದ್ರ ಹೆಸರು ಹೊಡಿಬಾರ್ದು. ಯಾವುದೇ ಕಾರಣಕ್ಕೂ ತಪ್ಪಲ್ಲದಂದ್ರೆ ಅದ್ರ ಹೆಸರು ಹೊಡಿಬಾರ್ದು. ಹೆಸರು ಯಾವುದೇ ಕಾರಣಕ್ಕೂ ಹೊಡಿಬಾರ್ದು. ಈ ತಪ್ಪಲ್ಲದಂತ ಅದಕ್ಕೆ ಒಂದಿನ ನಾ ಲಿಸ್ಟ್ ಮಾಡಿ ಎಲ್ಲಾ ತಪ್ಪುಗಳ ಹೆಸರು ಹೇಳ್ತೀನಿ. ಹೆಸರು ಹೊಡಿಬಾರ್ದು. ಆದ್ರೂ ಕೂಡ ನಿಮ್ ಸಲಕಂತ ಹೇಳಿ ಎಲ್ಲಾ ತಪ್ಪುಗಳೊಂದು ಲಿಸ್ಟ್ ಮಾಡಿ ನಾ ಹೇಳ್ತೀನಿ. ಓಕೆ, ನಮಸ್ಕಾರ.